ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ 18 ಎಟಿಎಂಗಳಿಗೆ ಹಣ ಹಾಕದೆ 3,40,00,000 ರೂಪಾಯಿ ವಂಚನೆ, ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ಜನಸ್ಪಂದನ ಅರ್ಜಿಗಳ ವಿಲೇವಾರಿಯಲ್ಲಿ ವಿಳಂಬ ಸಹಿಸಲ್ಲ. ಮುಂದಿನ ಜನಸ್ಪಂದನ ಸಭೆಯೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡದಿದ್ದರೆ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ. ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಎಚ್ಚರಿಕೆ. ಜಿಲ್ಲೆಯಲ್ಲಿ ಈ ಬಾರಿ 20,750 ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳು ಪರೀಕ್ಷೆಗೆ ಜಿಲ್ಲಾಡಳಿತ ಸಜ್ಜು. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿಕೆ. ವಾರ್ತೆಗಳ ವಿವರ. ನಗರದ ಎಟಿಎಂಗಳಿಗೆ ನಗದು ಹಾಕದೆ 3,40,28,200 ರೂಪಾಯಿ ದುರುಪಯೋಗ ಮಾಡಿರುವ ಆರೋಪದಡಿ ಸಿಎಂಎಸ್ ಕಂಪನಿಯ 2 ಸಿಬ್ಬಂದಿಗಳ ವಿರುದ್ಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳಾದ ನಂದೀಶ್ ಬಿಎಲ್ ಹಾಗೂ ಮಧುಕುಮಾರ್ ಎಂಪಿ ಎಟಿಎಂ ಹಣ ನಿರ್ವಹಣೆಯ ಜವಾಬ್ದಾರಿಯಲ್ಲಿದ್ದರು. 15 ಎಟಿಎಂಗಳಿಗೆ ಹಣ ಹಾಕದೆ ದುರುಪಯೋಗ ಮಾಡಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಸಿಎಂಎಸ್ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ನೀಡಿದ ದೂರಿನ ಆಧಾರದಲ್ಲಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ನಗರದ ಗೌರಿಕೊಪ್ಪಲಿನಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕಚೇರಿಯಿದ್ದು ನಿತ್ಯ ನಗರದ ಕೆನರಾ ಬ್ಯಾಂಕ್, ಎಸ್ಬಿಐ, ಬ್ಯಾಂಕ್ ಆಫ್ ಬರೋಡಾ, ಐಡಿಬಿಐ, ಕರ್ನಾಟಕ ಬ್ಯಾಂಕ್, ಐಸಿಐಸಿಐ, ಆಕ್ಸಿಸ್ ಬ್ಯಾಂಕ್ ಸೇರಿ ಒಟ್ಟು 15 ಬ್ಯಾಂಕ್ಗಳ 28 ಎಟಿಎಂಗಳಿಗೆ ಹಣ ಹಾಕಲಾಗುತ್ತಿತ್ತು. ಸರಿಯಾಗಿ ಹಣ ಹಾಕಿದ್ದಾರೋ ಇಲ್ಲವೋ ಎಂಬ ಬಗ್ಗೆ ತಿಂಗಳಿಗೆ 2 ಬಾರಿ ಆಡಿಟ್ ಮಾಡಲಾಗುತ್ತದೆ. ಫೆಬ್ರವರಿ 6ರಂದು ಆಡಿಟ್ ಮಾಡಿದಾಗ ಎಲ್ಲ ಎಟಿಎಂಗಳಿಗೆ ಸರಿಯಾಗಿ ಹಣವನ್ನು ಹಾಕಲಾಗಿತ್ತು. ಫೆಬ್ರವರಿ 18ರಂದು ಮತ್ತೆ ಆಡಿಟ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ವ್ಯತ್ಯಾಸ ಬಂದಿದೆ. ಬೆಂಗಳೂರಿನಿಂದ ಸಿಎಂಎಸ್ ಕಂಪನಿಯ ಮೇಲಧಿಕಾರಿಗಳು ನಗರಕ್ಕೆ ಬಂದಿದ್ದು ಫೆಬ್ರವರಿ 19ರಂದು ರಾತ್ರಿವರೆಗೆ ಆಡಿಟ್ ಮಾಡಿದ್ದಾರೆ. ಒಟ್ಟು 3,40,28,200 ರೂಪಾಯಿ ದುರುಪಯೋಗ ಆಗಿದೆ ಎಂಬುದು ಪತ್ತೆಯಾಗಿದೆ. ಹಾಸನ ಸಿಎಂಎಸ್ ಬ್ರಾಂಚ್ ಇದೆ. ಇಲ್ಲಿ ಒಂದು 200 ಎಟಿಎಮ್ಸ್ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ನಾವು ಆಪರೇಟ್ ಮಾಡಿಸ್ತಾರೆ. ನಮ್ಮ ಸಿಎಂಎಸ್ ಕಂಪನಿಯಿಂದ ಮಾಡ್ತಾಯಿದ್ದೀವಿ. ಮುಂದೆ ಅದು 6-7 ರೂಟ್ಸ್ ನಮ್ಮಲ್ಲಿದೆ. ಅಂದರೆ ಒಂದು ರೂಟಿಗೆ ಪರ್ಟಿಕ್ಯುಲರಾಗಿ ನಂದೀಶ್ ಮತ್ತು ಮಧುಕುಮಾರ್ ಅಂತ ಹೇಳಿ ಇಬ್ಬರು ಕಸ್ಟೋಡಿಯನ್ಸು ನಮ್ಮಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾರೆ. ಪರ್ಟಿಕ್ಯುಲರ್ ಇನ್ನು ರೂಟಲ್ಲಿ 4-5 ವರ್ಷದಿಂದ ಅವರು ವರ್ಕ್ ಮಾಡ್ತಾರೆ. ಸೊ ಮೊನ್ನೆ ಆಡಿಟ್ ಆದಾಗ, ಮೊನ್ನೆ ಮೀನ್ಸ್ 18th and 19th ಆಡಿಟ್ ಮಾಡಿದಾಗ ಅಲ್ಲಿ ಫಿಸಿಕಲ್ ಕ್ಯಾಶ್ ನಮ್ಮ ಎಟಿಎಮ್ಮಲ್ಲಿ ಕಡಿಮೆ ಬಂದಿದೆ. ಸೊ ಎಟಿಎಮ್ಮನ್ನು ಓಪನ್ ಮಾಡಲಿಕ್ಕೆ ಅವರಿಬ್ಬರಿಗೆ ಅಥಾರಿಟಿ. ಆಡಿಟ್ ಮಾಡೋ ಸಂದರ್ಭದಲ್ಲೂ ಕೂಡ ಅವರೇ ಇರಬೇಕು, ಬಿಟ್ಟರೆ ಬೇರೆ ಯಾರೂ ಕೂಡ ಅದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವ್ರನ್ನ ಚೇಂಜ್ ಮಾಡಬೇಕಂದ್ರೆ ನಮ್ಮ ಸಿಸ್ಟಮಲ್ಲಿ ಅದು ಜನರೇಟ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಯಾರಿಗೆ ಅದು ಅಸೈನ್ ಆಯಿತು ಅಂತೇಳಿ ರೆಕಾರ್ಡ್ ಆಗುತ್ತೆ. ಬಟ್ ಅವರಿಬ್ಬರೇ ಕಳೆದ ಹಲವಾರು ವರ್ಷಗಳಿಂದ ಅದನ್ನ ಮಾಡ್ತಾಯಿದ್ದಾರೆ. ಸೊ ಆಡಿಟ್ ಸಂದರ್ಭದಲ್ಲಿ ಸುಮಾರು 3,40,00,000 ರೂಪಾಯಿ ಶಾರ್ಟೇಜ್ ಇರೋದು ಕಂಡು ಬಂದಿದೆ. ಈ ಬಗ್ಗೆ ನಾವು ನಿನ್ನೆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್, ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ದಾಖಲಿಸಿದ್ವಿ. ನಮ್ಮ ಬ್ರಾಂಚ್ ಮ್ಯಾನೇಜರು ದೂರು ಕೊಟ್ಟಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಬೆಂಗಳೂರು ಮತ್ತು ಔಟ್ ಆಫ್ ಸ್ಟೇಟಿಂದ ಕೂಡ ನಮ್ಮ ಆಡಿಟರ್ಸ್ ಎಲ್ಲ ಬಂದಿದ್ದಾರೆ. ಯಾರೋ ಅಲ್ಲೂ ಸಪೋರ್ಟಿಂದ ಪೊಲೀಸ್ ಫಾರ್ ದ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ. ಆ್ಯಕ್ಚುಲಿ ಅಲ್ಲಿ 1-2 ರೀತಿ ಇರುತ್ತೆ. ಒಂದು, ಅಮೌಂಟನ್ನು ಹಾಕೋ ಸಂದರ್ಭದಲ್ಲಿ ಮೆಷಿನಿಗೆ ಹಾಕಬೇಕಾದ್ರೆ ಇವರು 10 ಲಕ್ಷ ಕೊಟ್ಟಾಗ 5 ಲಕ್ಷ ಹಾಕಿ 10 ಲಕ್ಷ ಅಂತ ಬರಿಬೋದು. ಅದು ಆ ಒಂದು ಪ್ರಾವಿಷನ್ ಇದೆ. ಅದು ಮಿಷನ್ ಕೌಂಟ್ ಮಾಡೋದಿಲ್ಲ. ಹಾಕೋ ಹೊತ್ತಿಗೆ ಅದು ಮಿಷನ್ ಕೌಂಟ್ ಮಾಡೋದಿಲ್ಲ. ಅದು ಡಿಸ್ಪರ್ಸ್ ಮಾಡೋದಕ್ಕೆ ಕೌಂಟ್ ಮಾಡುತ್ತೆ, ಬಟ್ ಲೋಡ್ ಮಾಡೋ ಹೊತ್ತಿಗೆ ಅದು ಕೌಂಟ್ ಮಾಡೋದಿಲ್ಲ. ನಾವೇನು ಹಾಕ್ತೀವಿ ಅದನ್ನು ಎಂಟ್ರಿ ಮಾಡಿದ್ರೆ ಅದಷ್ಟನ್ನು ಕೌಂಟ್ ಮಾಡ್ಕೊಳ್ತದೆ. ಸೊ ಶಾರ್ಟೇಜ್ ಹಾಕಿದಾಗ ಶಾರ್ಟೇಜ್ ಅಂತ ತೋರಿಸೋದಿಲ್ಲ. ಅದು ಏನು ಫೀಡ್ ಮಾಡ್ತೀವಿ ಅದು ಮಾತ್ರ ತೋರಿಸುತ್ತೆ. ಮತ್ತೊಂದು ಸರಿ ನಾವು ಮೇಂಟೆನೆನ್ಸಿಗೆ ಹೋಗ್ತಾರೆ ಇವರು ಸಿಬ್ಬಂದಿಗಳು. ಮೇಂಟೆನೆನ್ಸಿಗೆ ಅಂತೇಳಿ ಏನಾದ್ರು ಇದ್ದರೆ ಅವರು ಇಬ್ಬರೇ ಹೋಗ್ತಾರೆ. ಅವಾಗ ಇಬ್ಬರೇ ಕಸ್ಟೋಡಿಯನ್ಸು ಬೈಕಲ್ಲಿ ಏನೋ ಹೋಗ್ತಾರೆ. 24/7 ಎನಿ ಟೈಮ್ ಅದು ಬ್ರೇಕ್ ಡೌನ್ ಆದರೆ ಏನಾದ್ರು ಸಮಸ್ಯೆ ಇದ್ದರೆ ಅವ್ರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರೇ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಕೂಡ ಅದು ಕ್ಯಾಶ್ ಇರುತ್ತೆ. ಆ ಸಂದರ್ಭದಲ್ಲಿ ಕೂಡ ಅದನ್ನು ಕ್ಯಾಶನ್ನು ತೆಗೆದುಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ 1-2 ಸಂದರ್ಭದಲ್ಲಿ ಅವರು ಕ್ಯಾಶನ್ನು ತೊಗೊಂಡು ಹೋಗೋಂಥ ಚಾನ್ಸಸ್ ಇದೆ, ಕಳ್ತನ ಮಾಡೋಂಥ ಚಾನ್ಸಸ್ ಇರುತ್ತೆ. ದೆನ್ ಸೊ ಆ ಬಗ್ಗೆ ಇಬ್ಬರ ಕಸ್ಟೋಡಿಯನ್ಸ್ ಮೇಲೆ ನಿನ್ನೆ ಕೇಸ್ ರಿಜಿಸ್ಟರ್ ಆಗಿದೆ. ಇದು ನಮ್ಮ ಬ್ರಾಂಚ್ ಮ್ಯಾನೇಜರ್ ಆಡಿಟ್ ಮಾಡೋಕ್ಕೆ ಇದ್ದಾರೆ. ಆಡಿಟ್ ಮಾಡೋದು ಅಂದರೆ ಸರ್ಪ್ರೈಸ್ ಆಡಿಟ್ ಮಾಡ್ತಾ ಇರ್ತಾರೆ. ಎಲ್ಲ ಎಟಿಎಮ್ಗಳನ್ನು ಸರ್ಪ್ರೈಸ್ ಆಗಿ ಮಾಡ್ತಾ ಇರ್ತಾರೆ. ಒಂದು ತಿಂಗಳಲ್ಲಿ ಇಷ್ಟು ಆಡಿಟ್ ಮಾಡಬೇಕಂತ ನಮ್ಮ ಬ್ರಾಂಚ್ ಮ್ಯಾನೇಜರ್ಗೆ ಒಂದು ಇದಿರುತ್ತೆ, ಮ್ಯಾಂಡೇಟ್ರಿ ಇರುತ್ತೆ. ಆ ಪ್ರಕಾರ ಹೋದಾಗ ಸಡನ್ನಾಗಿ ಅವರಿಗೆ ಸರ್ಪ್ರೈಸ್ ಆಗಿ ಶಾರ್ಟೇಜ್ ಕಾಣ್ತಾ ಇದೆ ಪರ್ಟಿಕ್ಯುಲರ್ ರೂಟಲ್ಲಿದೆ. ಸೊ ಇಬ್ಬರು ನಂದೀಶ್ ಹಾಗೂ ಮಧುಕುಮಾರ್ ಅಂತ ಹೇಳಿ ಅವರಿಬ್ಬರ ಮೇಲೆ ನಿನ್ನೆ ಕಸ್ಟೋಡಿಯನ್ಸ್ ಮೇಲೆ ನಿನ್ನೆ ಕೇಸ್ ಆಗಿದೆ. See, that's why I have also come. I am from Mumbai. I sit in head office in Mumbai. I am Colonel Manish Chaturvedi, head of security of CMS, and I look after entire country for the losses and securities. So I have also come for that. So we found during audit on 18th and 19th
that there is shortage of 3.4 crore, for which we approached the police. We have given the complaint. FIR has also been registered, and now the police will do the investigation. ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು ಸಲ್ಲಿಸಿರುವ ಅರ್ಜಿಗಳು ಬಾಕಿ ಉಳಿದು ಪುನರಾವರ್ತಿತವಾಗುತ್ತಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಇಂತಹ ನಿರ್ಲಕ್ಷ್ಯ ಸಹಿಸಲ್ಪಡುವುದಿಲ್ಲ. ಮುಂದಿನ ಜನಸ್ಪಂದನ ಸಭೆಯೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡದಿದ್ದರೆ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಹಾಸನ, ಚನ್ನರಾಯಪಟ್ಟಣ ಮತ್ತು ಸಕಲೇಶಪುರ ತಾಲೂಕುಗಳಲ್ಲಿ ನಡೆದ ಜನಸ್ಪಂದನ ಸಭೆಗಳಲ್ಲಿ ಸ್ವೀಕರಿಸಲಾದ ಅನೇಕ ಅರ್ಜಿಗಳು ಇನ್ನೂ ಬಾಕಿ ಇರುವುದಾಗಿ ಗಮನಕ್ಕೆ ಬಂದಿದೆ. ಜನರು ನಂಬಿಕೆ ಇಟ್ಟು ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುತ್ತಾರೆ. ಆ ಅರ್ಜಿಗಳನ್ನು ಸಮಯಕ್ಕೆ ಸರಿಯಾಗಿ ಪರಿಹರಿಸುವುದು ಅಧಿಕಾರಿಗಳ ಕರ್ತವ್ಯ. ಸಭೆಗೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಖುದ್ದಾಗಿ ವಿವರಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸಮರ್ಪಕ ಬಸ್ ಸಂಚಾರ ಇಲ್ಲದೆ ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜುಗಳಿಗೆ ಸಮಯಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ ಎಂಬ ದೂರು ಪ್ರಮುಖವಾಗಿದೆ ಎಂದು ಹೇಳಿದರು. ಕೆರೆ ಜಾಗ ಸೇರಿದಂತೆ ಖಾಸಗಿ ಜಾಗಗಳನ್ನು ಒತ್ತುವರಿ ಮಾಡಿರುವ ಕುರಿತು ಹಲವರು ಮನವಿ ಸಲ್ಲಿಸಿದರು. ರಾಜಕಾಲುವೆ ಮೇಲಿನ ಅಕ್ರಮ ಕಟ್ಟಡ ನಿರ್ಮಾಣ ತೆರವುಗೊಳಿಸುವಂತೆ ಆಗ್ರಹ ಕೇಳಿಬಂತು. ಇದಲ್ಲದೆ ನರ್ಸ್ ತರಬೇತಿ ಪೂರ್ಣಗೊಳಿಸಿದ ಯುವತಿಯೊಬ್ಬರು ಉದ್ಯೋಗಾವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು. ಸರ್ಕಾರಿ ಕಚೇರಿಗಳಲ್ಲಿ ಕಡತಗಳು ವಿಳಂಬವಾಗುತ್ತಿರುವುದು, ಹಕ್ಕುಪತ್ರ ವಿತರಣೆಯಲ್ಲಿ ತೊಂದರೆ, ಸಾಮಾಜಿಕ ಭದ್ರತಾ ಯೋಜನೆಗಳ ಸೌಲಭ್ಯ ಸಿಗದಿರುವುದು ಸೇರಿದಂತೆ ವಿವಿಧ ಸಮಸ್ಯೆಗಳ ಸರಮಾಲಿಗೆ ಜಿಲ್ಲಾಧಿಕಾರಿಗಳ ಮುಂದೆ ಹರಿದು ಬಂತು. ಪ್ರತಿ ಅರ್ಜಿಯನ್ನು ಗಮನವಿಟ್ಟು ಆಲಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಸೂಚನೆ ನೀಡಿ ನಿಗದಿತ ಅವಧಿಯೊಳಗೆ ವರದಿ ಸಲ್ಲಿಸಲು ನಿರ್ದೇಶಿಸಿದರು. ಮುಂದಿನ ಜನಸ್ಪಂದನ ಸಭೆಗೂ ಅದೇ ಅರ್ಜಿ ಮರು ಬಂದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಳಂಬ ಅಥವಾ ನಿರ್ಲಕ್ಷ್ಯ ತೋರಿದರೆ ಅಧಿಕಾರಿಗಳು ಹೊಣೆಗಾರರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಭೂ ದಾಖಲೆಗಳ ಉಪನಿರ್ದೇಶಕಿ ಹೇಮಲತಾ, ತಹಸೀಲ್ದಾರ್ ಗೀತಾ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಯು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದ್ದು, ಪ್ರತಿದಿನ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ಪರೀಕ್ಷೆ ನಡೆಯಲಿದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 20,750 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು, 615 ಪುನರಾವರ್ತಿತರು ಹಾಗೂ 74 ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೊಸ ವಿದ್ಯಾರ್ಥಿಗಳಲ್ಲಿ 9,904 ಬಾಲಕರು ಹಾಗೂ 9,814 ಬಾಲಕಿಯರು ಇದ್ದಾರೆ. ಗ್ರಾಮೀಣ ಪ್ರದೇಶದಿಂದ 12,823 ಮತ್ತು ನಗರ ಪ್ರದೇಶದಿಂದ 6,895 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ತಾಲೂಕುವಾರು ಹೊಸ ವಿದ್ಯಾರ್ಥಿಗಳಲ್ಲಿ ಹಾಸನ 4,637, ಆಲೂರು 981, ಅರಕಲಗೂಡು 2,331, ಅರಸೀಕೆರೆ 3,487, ಬೇಲೂರು 2,021, ಚನ್ನರಾಯಪಟ್ಟಣ 2,863, ಹೊಳೆನರಸೀಪುರ 2,131 ಹಾಗೂ ಸಕಲೇಶಪುರ 1,257 ಮಂದಿ ಸೇರಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಹಾಸನ ನಗರದಲ್ಲಿ 16, ಆಲೂರು 5, ಅರಸೀಕೆರೆ 11, ಅರಕಲಗೂಡು 9, ಬೇಲೂರು 7, ಚನ್ನರಾಯಪಟ್ಟಣ 12, ಹೊಳೆನರಸೀಪುರ 9 ಹಾಗೂ ಸಕಲೇಶಪುರ 9 ಕೇಂದ್ರಗಳಿವೆ. ಪ್ರತಿಯೊಂದು ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯನ್ನು ಬಿಎನ್ಎಸ್ಎಸ್ ಕಲಂ 144 ಅನ್ವಯ ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗುತ್ತಿದೆ. ಎಲ್ಲ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಸಮೀಪದ ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚಲು ಸೂಚಿಸಲಾಗಿದೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಸಿಸಿಟಿವಿ ಕಣ್ಗಾವಲು ಹಾಗೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಜಾರಿಗೊಂಡಿದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿ ಕೊಠಡಿಯ ಚಲನವಲನಗಳನ್ನು ನೇರ ವೀಕ್ಷಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯ ಅಧೀಕ್ಷಕರನ್ನ ಹೊರತುಪಡಿಸಿ ಇತರ ಸಿಬ್ಬಂದಿಗೆ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ. ಸಿಬ್ಬಂದಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು ಎಂದು ಹೇಳಿದರು. 2026ನೇ ಸಾಲಿನ SSLC ಪರೀಕ್ಷೆ 1 ಈಗ ಪ್ರಾರಂಭವಾಗಲಿಕ್ಕೆ ಹೋಗಿದೆ. ಈಗ ದಿನಾಂಕ 18/3/2026ರಿಂದ
2-4-2026 ಅಂದರೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಪರೀಕ್ಷೆಗಳು ನಡೆಯಲಿದೆ. ಪರೀಕ್ಷಾ ಸಮಯ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ 15 ನಿಮಿಷದವರೆಗೆ ಇರ್ತದೆ. ಸೊ ಈ ಬಾರಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 20,750 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿತ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಫ್ರೆಶ್ ಅಭ್ಯರ್ಥಿಗಳು ಅಂದರೆ ಹೊಸ ಅಭ್ಯರ್ಥಿಗಳು ಇರ್ತಾರೆ, ಖಾಸಗಿ ಅಂತೇಳಿ ಅವರು ಎಕ್ಸಾಮ್ ತಗೊಂಡವರು ಇರ್ತಾರೆ, ರಿಪೀಟರ್ಸ್ ಪುನರಾವರ್ತಿ ಆದವರು ಇರ್ತಾರೆ. ಈ ರೀತಿಯಾಗಿ ಸುಮಾರು 20,750 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿತ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬಾಲಕರು 9,904, ಬಾಲಕಿಯರು 9,814 ಈ ಬಾರಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಇವರು ಹೊಸ ವಿದ್ಯಾರ್ಥಿಗಳು. ಸೊ ಈ ರೀತಿ ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳು 12,823 ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇದ್ದಾರೆ. 6,895 ವಿದ್ಯಾರ್ಥಿಗಳು ನಗರ ಪ್ರದೇಶದಿಂದ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈಗ 78 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಹಾಸನದಲ್ಲಿ 16, ಆಲೂರಿನಲ್ಲಿ 5, ಅರಸೀಕೆರೆಯಲ್ಲಿ 11 ಪರೀಕ್ಷಾ ಕೇಂದ್ರಗಳು, ಅರಕಲಗೂಡಿನಲ್ಲಿ 9, ಬೇಲೂರಿನಲ್ಲಿ 7, ಚನ್ನರಾಯಪಟ್ಟಣದ ಪರೀಕ್ಷಾ ಕೇಂದ್ರಗಳು 12, ಒಳನರಸೀಪುರ 9 ಕೇಂದ್ರಗಳು, ಸಕಲೇಶಪುರ 9. ಹೀಗೆ 78 ಪರೀಕ್ಷಾ ಕೇಂದ್ರಗಳು ಹಾಸನ ಜಿಲ್ಲೆಯಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೇವೆ. ಸೊ ಸೂಕ್ತ ಪೊಲೀಸ್ ಬಂದೋಬಸ್ತನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು 200 ಮೀಟರ್ ಪರೀಕ್ಷಾ ಕೇಂದ್ರದಿಂದ ಯಾವುದೇ ಜೆರಾಕ್ಸ್ ಅಂಗಡಿ, ಸೈಬರ್ ಕೇಂದ್ರಗಳನ್ನು ತೆರೀಬಾರದು. ಮತ್ತು ನಿಷೇಧ ಪ್ರದೇಶವನ್ನು ನಮ್ಮ BNSS 144 ಅನ್ವಯ ಘೋಷಿಸಲಾಗಿದೆ. ಅದು ಅಲ್ಲದೆ ನಾವು ಪ್ರತಿ ಪರೀಕ್ಷಾ ಕೊಠಡಿಗಳಲ್ಲಿ CC ಕ್ಯಾಮರಾ ಕಣ್ಗಾವಲು ಮತ್ತು ಅವರು ವೆಬ್ಕಾಸ್ಟಿಂಗ್ CC ಕ್ಯಾಮ್ರಾವನ್ನು ವೆಬ್ಕಾಸ್ಟಿಂಗನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಯವರ ಅಧ್ಯಕ್ಷತೆಯಲ್ಲಿ ಅದು ಪರಿಶೀಲನೆಗೆ ಬರುತ್ತೆ. ಅದನ್ನು ಕೊಠಡಿಯಲ್ಲೇ ಕೂತ್ಕೊಂಡು ಆ ವೀಕ್ಷಣೆಯನ್ನು ಮಾಡಬಹುದು. ವೆಬ್ಕಾಸ್ಟಿಂಗ್ CCTVಯನ್ನು ವೀಕ್ಷಣೆ ಮಾಡಬಹುದಾಗಿರ್ತದೆ. ಜೊತೆಗೆ ಯಾವುದೇ ಸಿಬ್ಬಂದಿಗಳಿಗೂ ಸಹ ಮೊಬೈಲ್ ಬಳಕೆಯನ್ನು ಮಾಡದೇ ಇರುವ ಹಾಗೆ ನಿಷೇಧ ಹೇರಲಾಗಿದೆ. ಸಿಬ್ಬಂದಿಗಳು ಸಹ ಪರೀಕ್ಷಾ ಸಿಬ್ಬಂದಿಗಳು ಸಹ ಮೊಬೈಲನ್ನು ಬಳಕೆ ಮಾಡೋ ಹಾಗಿಲ್ಲ. ಇನ್ನು ವಿದ್ಯಾರ್ಥಿಗಳು ಸಹ ಪರೀಕ್ಷಾ ಕೇಂದ್ರಗಳಿಗೆ ಹೋಗುವಾಗ ಬ್ಲೂಟೂತ್, ರಿಸ್ಟ್ ವಾಚ್, ಮೊಬೈಲ್ ಈ ರೀತಿ ಯಾವುದೇ ವಿದ್ಯುನ್ಮಾನ ಪರೀಕ್ಷಾ ಉಪಕರಣಗಳನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಡಿಜಿಟಲ್ ಇಕ್ವಿಪ್ಮೆಂಟ್ಸ್ ಅಥವಾ ಅವ್ರದ್ದು ಗ್ಯಾಜೆಟ್ಸನ್ನು ಯಾವುದನ್ನು ತೆಗೆದುಕೊಂಡು ಹೋಗೋಂಗಿಲ್ಲ. ಸೊ ಅದರ ಜೊತೆಯಲ್ಲಿ ಪರೀಕ್ಷಾ ಸಿಬ್ಬಂದಿ ಹೊರತುಪಡಿಸಿ ಯಾವ ಸಿಬ್ಬಂದಿಯೂ ಸಹ ಕೇಂದ್ರದ ಒಳಗೆ ಪ್ರವೇಶ ಮಾಡುವುದನ್ನು ನಿರ್ಬಂಧಿಸಲಾಗಿದೆ. ಅವರು ಯಾವುದೇ ಅಧಿಕಾರಿಗಳು ಅಥವಾ ಅವರಿಗೆ ನಿಗದಿತ ಮಾಡದೇ ಇದ್ದಲ್ಲಿ ಯಾರೂ ಸಹ ಹೊರಗಡೆಯಿಂದ ಹೋಗೋ ಹಾಗಿಲ್ಲ. ಮತ್ತು ಪರೀಕ್ಷಾ ಸಿಬ್ಬಂದಿಗಳು ಸಹ ಕಡ್ಡಾಯವಾಗಿ ಅವರು ID ಕಾರ್ಡನ್ನು ಧರಿಸಿರಬೇಕು. ಅವರ ಗುರುತಿನ ಚೀಟಿ ಇಲ್ಲದಲೇ ಅವರು ಕೇಂದ್ರಗಳಿಗೆ ಒಳಗಡೆ ಹೋಗೋದಿಲ್ಲ. ಪಟ್ಟಣದ ಪುರಸಭಾ ಕಾರ್ಯಾಲಯದ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ IAC ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಘಟಕದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಘನ ತ್ಯಾಜ್ಯ ನಿರ್ವಹಣೆ ಹಾಗೂ ನೈರ್ಮಲ್ಯ ಜಾಗೃತಿಗೆ ಚಾಲನೆ ನೀಡಲಾಯಿತು. ಸಂಸದ ಶ್ರೇಯಸ್ ಎಂ ಪಟೇಲ್ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿ, ನಮ್ಮ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪುರಸಭೆಯ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ನೀಡುವ ಮೂಲಕ ಪೌರಕಾರ್ಮಿಕರಿಗೆ ಸಹಕರಿಸಬೇಕು. ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತೆ ಕನಸುಗಳನ್ನು ನನಸು ಮಾಡಲು ಮುಂದಿನ ಪೀಳಿಗೆಗೆ ಪ್ಲಾಸ್ಟಿಕ್ ಮುಕ್ತ ಹೊಳೆನರಸೀಪುರವನ್ನು ಉಡುಗೊರೆಯಾಗಿ ನೀಡೋಣ. ಅಲ್ಲದೆ ನಮಗಿಂತ ಮುಂಚಿತವಾಗಿ ಇದು ನಗರವನ್ನು ಸ್ವಚ್ಛಗೊಳಿಸುವ ಪೌರಕಾರ್ಮಿಕರ ಸೇವೆಯನ್ನು ಶ್ಲಾಘಿಸಿ ಅವರಿಗೆ ಗೌರವ ನೀಡಬೇಕು ಎಂದು ಹೇಳಿದರು. ನಮ್ಮ ಹೊಳೆನರಸೀಪುರ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಹಾಗೂ IAC ಯೋಜನೆಯಡಿ ಇವತ್ತು 2-3 ದಿನದಿಂದ ನಗರಾದ್ಯಂತ ಸ್ವಚ್ಛತೆಯ ಒಂದು ಅಭಿಯಾನ ಹಾಗೂ ಪ್ರದರ್ಶನ ಮೇಳ, ಏನು ನಮ್ಮ ನಗರವನ್ನು ಯಾವ ರೀತಿ ಸ್ವಚ್ಛವಾಗಿಡಬೇಕು, ಒಣ ಕಸ ಹಸಿ ಕಸನ ಯಾವ ರೀತಿ ಬೇರ್ಪಡಿಸಬೇಕು, ನಮ್ಮ ಒಬ್ಬ ಜವಾಬ್ದಾರಿಯುತ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿ ಏನಿರ್ತದೆ ಕಸ ನಿರ್ವಹಣೆಗಾಗಿರ್ಬೋದು, ನಮ್ಮ ನಗರವನ್ನು ಸ್ವಚ್ಛವಾಗಿಡುವಕ್ಕಾಗಿರ್ಬೋದು, ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನು ತಿಳಿಯುವಂಥ ಕೆಲಸವನ್ನು ಇವತ್ತು ನಮ್ಮ ಪುರಸಭೆಯ ಕ್ರಿಯಾಶೀಲ ಮುಖ್ಯಾಧಿಕಾರಿಗಳು, ನಮ್ಮ ಪರಿಸರ ಅಭಿಯಂತರರು ಎಲ್ಲ, ನಮ್ಮ ಪುರಸಭೆ ಎಲ್ಲ ನಮ್ಮ ಗೌರವಾನ್ವಿತ ಅಧಿಕಾರಿ ವರ್ಗದವರು
ಹಾಗೂ ಸಾರ್ವಜನಿಕ ಬಂಧುಗಳು ಹಾಗೂ ನೆಚ್ಚಿನ ನಮ್ಮೆಲ್ಲ ಶಾಲಾ ಕಾಲೇಜಿನ ಮಕ್ಕಳು ಸೇರಿ ಇವತ್ತು ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಸ್ವಚ್ಛತೆ ಇಡುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಬರೀ ನಮ್ಮ ಶುಚಿತ್ವ ಕಾಪಾಡೋದಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲವನ್ನೂ ಶುಚಿತ್ವ ಹಾಗೂ ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ ಮಹಾತ್ಮ ಗಾಂಧಿಯವ್ರನ್ನ. ಅವರು ಸ್ವಚ್ಛತೆಗೆ ಅಹಿಂಸೆಗೆ ಎಷ್ಟು ಒತ್ತನ್ನು ಕೊಟ್ಟಿದ್ರು, ಅವರು ಎಷ್ಟು ಅದಕ್ಕೆ ಸಂದೇಶವನ್ನು ಸಾರಿದ್ರು ಅನ್ನೋದನ್ನು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಂದು ಪ್ರತಿಜ್ಞೆಯನ್ನು ಮಾಡೋಣ, ಕರೆಯನ್ನು ಕೊಡೋಣ. ನಾವು ನಮ್ಮ ಅಕ್ಕಪಕ್ಕ, ನಮ್ಮ ಮನೆ ಅಕ್ಕಪಕ್ಕ ಒಳಾಂಗಣಕ್ಕೆ, ನಮ್ಮ ಹೊರಾಂಗಣ ಆಗಿರ್ಬೋದು, ನಾವು ಓಡಾಡ್ತಿರುವಂಥ ರಸ್ತೆ ಆಗಿರ್ಬೋದು, ನಮ್ಮ ಕೈಲಾಗುವಂತಹ ಸ್ವಚ್ಛತೆಯನ್ನು ನಾವು ಮಾಡಬೇಕಾಗ್ತದೆ. ನಮ್ಮೆಲ್ಲರ ಜವಾಬ್ದಾರಿ. ಸ್ವಚ್ಛತೆಯಿಂದ ಇದು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಯುವಕರಿಗೆ ಅದು ಮಾರ್ಗದರ್ಶಕವಾಗಿ ನಾವು ನಡ್ಕೊಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಸ್ವಚ್ಛತೆಯ ಬಗ್ಗೆ ನಾವು ಎಷ್ಟೇ ಶಿಕ್ಷಣಗಳು ಕೊಟ್ಟರು ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ನಾವು ಅತಿ ಹೆಚ್ಚು ಅರಿವು ಮೂಡಿಸುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಇವತ್ತು ಪುರಸಭೆ ವ್ಯಾಪ್ತಿಯಿಂದ ಒಂದು ಅದ್ಭುತವಾದಂತಹ ಮತ್ತು ಒಂದು ಉತ್ತಮವಾದಂತಹ ಸಂದೇಶವುಳ್ಳ ಒಂದು ಕಾರ್ಯಕ್ರಮವನ್ನು ನಮ್ಮ ಹೊಳೆನರಸೀಪುರ ಪುರಸಭೆ ನಡೆದುಕೊಂಡಿದ್ದಾರೆ. ಖಂಡಿತ ಅದಕ್ಕೆ ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ಶಿವಶಂಕರ್, ಪುರಸಭಾ ಮುಖ್ಯ ಅಧಿಕಾರಿ ಯುಎನ್ ಶಿವಶಂಕರ್, ಸುಜಾತಾ ಅಲಿ, ಶೈಲಜಾ ಕೆಜಿ, ರಾಜು, ಸಾಕಮ್ಮ ಸಿವಿ, ಕಾಂತಮಣಿ ಡಿಬಿ, ಪುಷ್ಪಾ ಸಿಎ, ಇಂದ್ರಾಣಿ ಡಿಕೆ, ಪುಷ್ಪಲತಾ ಕೆಸಿ, ಕವಿತಾ ಕೆಪಿ, ಮೌಲ್ಯಶ್ರೀ ಎಸ್ಪಿ, ಸಿಎಸ್ ಪುಷ್ಪ, ಶುಭ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಪಟ್ಟಣದ ಚನ್ನಕೇಶವ ನಗರದಲ್ಲಿ ಪಡಿತರ ಉಪಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಮನೆ ಬಾಗಿಲಿಗೆ ಅಕ್ಕಿ ತಲುಪಿಸುವ ವಿಶೇಷ ಯೋಜನೆ ಶಾಸಕ ಎಚ್.ಕೆ. ಸುರೇಶ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚನ್ನಕೇಶವ ನಗರ ನಿವಾಸಿಗಳು ಬೆಳಿಗ್ಗೆ ಕೂಲಿಗೆ ಹೋಗಿ ಸಂಜೆ ಮನೆಗೆ ಬರುವುದರಿಂದ ಅಕ್ಕಿ ತರಲು ಒಂದು ದಿನ ರಜೆ ತೆಗೆದುಕೊಳ್ಳಬೇಕಾಗುತ್ತಿತ್ತು. ಇದರಿಂದ ಕೂಲಿ ನಷ್ಟವಾಗುವುದರ ಜೊತೆಗೆ ಸಂಚಾರ ವೆಚ್ಚವೂ ಹೆಚ್ಚಾಗುತ್ತಿತ್ತು ಎಂದು ಜನರು ಮನವಿ ಮಾಡಿದ್ದರು. ಆ ವೇಳೆ ನೀಡಿದ್ದ ಮಾತಿನಂತೆ ಇದೀಗ ಮನೆ ಬಾಗಿಲಿಗೆ ಅಕ್ಕಿ ತಲುಪಿಸುವ ವ್ಯವಸ್ಥೆ ಮಾಡಿದ್ದೇವೆ. ಬಿದಿರು ಕೆಲಸಗಾರರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಬಂಧಿತ ಅಧಿಕಾರಿಗಳ ಸಹಕಾರ ಹಾಗೂ ಗೀತಾಂಜಲಿ, ವೀಣಾ ಮತ್ತು ವಿಜಯ್ ಕುಮಾರ್ ಅವರ ಸಹಭಾಗಿತ್ವದೊಂದಿಗೆ ಯೋಜನೆ ಜಾರಿಗೊಂಡಿದೆ. ಒಂದು ವಾರದಲ್ಲಿ ಪೂರ್ಣಗೊಳ್ಳಬೇಕಿದ್ದ ಯೋಜನೆ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ತಡವಾಯಿತು. ಇಂದಿನ ಶುಭ ದಿನದಂದು ಚನ್ನಕೇಶವ ಸ್ವಾಮಿಯ ಸನ್ನಿಧಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಅವತ್ತು ಒಂದು ಮಾತನ್ನ ತಾವು 2-3 ಬೇಡಿಕೆಗಳನ್ನ ಇಟ್ಟಿದ್ರಿ. ನಾವೆಲ್ಲರೂ ಸಹ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಸಂಜೆ ಬರ್ತೀವಿ, ಬಂದ್ಬಿಟ್ಟು ಅಕ್ಕಿ ತರೋದಕ್ಕೆ ಒಂದು ದಿವಸ ರಜೆ ಹಾಕಬೇಕು, ಆ ಕೂಲಿ ಹೋಗುತ್ತೆ, ಅದ್ರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ ಅಂತಕ್ಕಂಥದ್ದನ್ನು ಬೇಡಿಕೆಯನ್ನು ಇಟ್ಟಿದ್ರಿ. ಅವತ್ತು ನಿಮಗೆ ಮಾತು ಕೊಟ್ಟು ಹೋಗಿದ್ದು, ಮಾತಿನ ಪ್ರಕಾರ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಬಿದಿರು ಕೆಲಸಗಾರರ ಸಂಘದ ಅಧ್ಯಕ್ಷರು ಮತ್ತು ಇದೊಂದು ನೇತೃತ್ವವನ್ನು ವಹಿಸ್ಕೊಂಡು ಮನೆ ಬಾಗಿಲಿಗೆ ಅಕ್ಕಿಯನ್ನು ತಲುಪಿಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನನ್ನ ಸಹೋದರಿಯರೇ ಗೀತಾಂಜಲಿ ಮತ್ತು ವೀಣಾ ಮತ್ತು ನಮ್ಮ ವಿಜಯ್ ಕುಮಾರ್ ಅವರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಒಂದು ವಾರದಲ್ಲೇ ಮಾಡಬೇಕಾಯಿತು. ಅನಿವಾರ್ಯ ಕಾರಣಗಳಿಂದ ತಡವಾಯಿತು. ಹಾಗಾಗಿ ಇದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಇವತ್ತು ಆ ಕಾರ್ಯಕ್ರಮ, ಯಾಕೆಂದರೆ ಚನ್ನಕೇಶವ ದಿವಸ ಇವತ್ತು ಚನ್ನಕೇಶವ ನಗರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ 9ನೇ ವಾರ್ಡ್ ಪುರಸಭೆ ಸದಸ್ಯ ಬಿಸಿ ಜಗದೀಶ್, ಬಿದಿರು ಸಹಕಾರ ಸಂಘದ ಅಧ್ಯಕ್ಷ ವಿಜಯಕುಮಾರ್, ಆಹಾರ ಇಲಾಖೆ ಶಿರಸ್ತೇದಾರ್ ವೀಣಾ, ಗೀತಾಂಜಲಿ, ವೀರಭದ್ರಪ್ಪ, ಅರುಣ್ ಕುಮಾರ್, ರಮೇಶ್, ಪುರುಷೋತ್ತಮ್, ಮಹೇಶ್ ಹಾಗೂ ವೇಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge,
skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PO Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಕೇರಳ ಫರ್ನಿಚರ್ ಎಕ್ಸ್ಪೋ 2026 ಭಾರಿ ರಿಯಾಯಿತಿ ಮಾರಾಟ. ದಿನಾಂಕ ಫೆಬ್ರವರಿ 11ರಿಂದ ಫೆಬ್ರವರಿ 22ರವರೆಗೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ %30ರಿಂದ %60ರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಸಮಯ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ. ಸ್ಥಳ ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಫೋನ್ ನಂಬರ್ 7025742468. ತಪ್ಪದೆ ಭೇಟಿ ನೀಡಿ. ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading ಗುಣಮಟ್ಟ
ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಗರ ಹಾಗೂ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸಮಾಜ ವಿರೋಧಿ ಚಟುವಟಿಕೆಗಳ ಕುರಿತು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರ ರಕ್ಷಣಾ ಸೇನೆ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಆಗ್ರಹಿಸಿದರು. ನಮ್ಮ ಹಾಸನ ಜಿಲ್ಲೆ ಮತ್ತು ನಗರದಲ್ಲಿ ಭಾಳಷ್ಟು ಈ ಕೊಲೆ ಸುಲಿಗೆಗಳು ಮತ್ತು ಈ ಮಾದಕ ಪದಾರ್ಥಗಳನ್ನ ಸೇವಿಸಿ ಸಾರ್ವಜನಿಕ ಜಾಗದಲ್ಲಿ ಅಸಭ್ಯ ವರ್ತಿಸೋದು, ಈ ಥರದ್ದು ಭಾಳಷ್ಟು ಚಟುವಟಿಕೆಗಳು ಮತ್ತು ರೋಡ್ ರೇಜು, ಬೈಪಾಸು ಅಲ್ಲೆಲ್ಲ ಇದ್ರ ಬಗ್ಗೆ ನಾವು ಇಂದಿನ ಡಿ ಸಿ ಅವರಿಗೆ ಮತ್ತು ಈಗ ಬಂದಿದ್ದಲ್ಲ ಆ ಡಿ ಸಿ ಅವ್ರಿಗೂ ನಾವು ಮೌಖಿಕವಾಗಿ ಒಂದು 2-3 ಸಲ ಹೇಳಿದ್ವಿ. ಅದಕ್ಕೆ ಅವರು ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ತಗೊತೀವಿ ಅಂತ ಹೇಳಿದರು. ಇತ್ತೀಚೆಗೆ ಮೊನ್ನೆ ಏನು 80 ಫೀಟ್ ರೋಡಲ್ಲಿ ಈ ಒಂದು 100 ಜನ ಸೇರ್ಕೊಂಡು ಬೈಕ್ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ಭಯ ಬೀಳಿಸೋ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದರು. ಅದ್ರ ಬಗ್ಗೆನೂ ಮಾನ್ಯ ಎಸ್ ಪಿ ಅವರಿಗೆ ಮೊನ್ನೆ ಹೋಗಿ ಒಂದು ದೂರನ್ನ ಕೊಟ್ಟು ಮನವಿನೂ ಕೊಟ್ಬಿಟ್ಟು ಬಂದಿದ್ವಿ. ಇಲ್ಲ ನಾವು ಆ್ಯಕ್ಷನ್ ತಗೊತೀವಿ ಅಂತ ಅವ್ರು ಹೇಳಿದರು. ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಪೊಲೀಸರು ಇಷ್ಟೊಂದು ಕಾರ್ಯಾಚರಣೆ ಮಾಡಿದ ನಂತರವೂ ಈ ರೀತಿದು ಪದೇ ಪದೇ ಘಟನೆಗಳು ಘಟಿಸ್ತಾ ಇದ್ದರೆ ನಾವು ಈ ಸುಸಂಸ್ಕೃತವಾಗಿ ಈ ಸಜ್ಜನ ನಾಗರಿಕರಿಗೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಫ್ಯಾಮಿಲಿ, ಮಕ್ಕಳು, ದೊಡ್ಡವರು, ಹಿರಿಯ ನಾಗರಿಕರು ಎಲ್ಲರೂ ಬಜಾರಿಗೆ ಬಂದಿರ್ತಾರೆ ಮತ್ತು ಮಾಲ್ಗಳಿಗೆ ಬಂದಿರ್ತಾರೆ. ಆ ಸುತ್ತಮುತ್ತ ಈ ಥರ ಕೆಲವು ಕುಡಿದು ಬೀದಿಲಿ ಗಲಾಟೆ ಮಾಡೋಂಥದ್ದು, ಗಾಂಜಾ ಹೊಡೆದು ಅಸಭ್ಯ ಒರೆಸೋದು, ಕಾಲೇಜು ಸ್ಕೂಲ್ ಹತ್ರ ಬೈಕ್ ವೀಲಿಂಗ್ ಮಾಡ್ಕೊಂಡು ಪುಂಡಾಟಿಕೆ ನಡೆಸೋಂಥದ್ದು, ಈ ಥರದ್ದು ಎಲ್ಲ ಚಟುವಟಿಕೆಗಳನ್ನು ಪೊಲೀಸ್ ಇಲಾಖೆ ಆದಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಇದನ್ನು ನಿಲ್ಲಿಸಬೇಕು. ಮತ್ತೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಹಾಜರಿದ್ದರು. ಜಿಲ್ಲೆಯ ರೈತರು ಹಾಗೂ ಬಡ ಜನರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಸೂಚಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶನಿವಾರ ಶಾಂತಿಯುತ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾಧ್ಯಮದೊಂದಿಗೆ ಮಾತನಾಡಿ, ಬೀರನಹಳ್ಳಿ ಕೆರೆ ಪ್ರದೇಶದಲ್ಲಿ 2007ರಲ್ಲಿ ಬಡವರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ನೀಡಿದ್ದ ಸರ್ಕಾರ ನಂತರ ಅದನ್ನು ಹಿಂಪಡೆದಿದ್ದು ಈವರೆಗೂ ಪರ್ಯಾಯ ನಿವೇಶನ ಕಲ್ಪಿಸಿಲ್ಲ. ಇದರಿಂದಾಗಿ ಅಲ್ಲಿನ 72 ಕುಟುಂಬಗಳು ಇಂದು ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅವರಿಗೆ ಪರ್ಯಾಯ ನಿವೇಶನ ನೀಡುವ ಮೂಲಕ ಬದುಕನ್ನು ಉಳಿಸುವ ಕೆಲಸ ಸರ್ಕಾರ ಮಾಡಬೇಕು. ಇದೇ ರೀತಿಯ ಸಮಸ್ಯೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಲ್ಲಿಯೂ ಉಂಟು.
ಲೇಔಟ್ ಆಗಿದೆ. ಅಲ್ಲಿ 400ಕ್ಕೂ ಹೆಚ್ಚು ವಿವಿಧ ಸಮುದಾಯಗಳಿಗೆ ಸೇರಿದ ಜನರು ವಾಸವಾಗಿದ್ದು, ಅವರಿಗೆ ಇದುವರೆಗೂ ನಿವೇಶನ ನೀಡದೆ ವಂಚಿಸಲಾಗುತ್ತಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬಡವರಿಗೆ ನಿವೇಶನ ಒದಗಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು. 2007ರಲ್ಲಿ ಅವ್ರನ್ನ ಬೀರ್ನಳ್ಳಿ ಕೆರೆಯವ್ರನ್ನ ಮನೆ ಆಶ್ರಯ ಯೋಜನೆಯನ್ನು ಕೊಟ್ಟು ಅಲ್ಲಿಂದ ಕೃಷ್ಣನಗರ ಅನ್ನೋದು ಯಾವೊಬ್ಬರೂ ವಾಸ ಇರಲಿಲ್ಲ. ಅಂಥ ಜಾಗದಲ್ಲಿ ಇವರು ವಾಸ ಹೋಗಿ ಎಲ್ಲ ಇದ್ದಾಗ ಅದೇನೋ ರೈತರು ತೊಂದರೆ ಬಂತು ಅಂತ ಅಲ್ಲಿಂದನೂ ಖಾಲಿ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ಕಳಿಸೋದು, ಇಲ್ಲಿಂದ ಇದು ಮಾಡಿ ಬಡವರಿಗೆ ಎಕ್ಕಡಿಗೂ ಇಲ್ಲಂಗೆ ಆಗಿದೆ. 72 ಜನ ಮನೇನೂ ಪಾಪ ಬೀದಿ ಪಾಲೆಲ್ಲ ಆಗಿದ್ದಾರೆ. ಆಮೇಲೆ ಇದೇ ಬಂಟೇನಹಳ್ಳಿ ಅಂತ ಇದೆ ಬೇಲೂರು ತಾಲೂಕಲ್ಲಿ, ಅಲ್ಲಿ 30 ವರ್ಷ 40 ವರ್ಷದಿಂದನೂ ವಾಸ ಇದ್ದರು ಜನಗಳು. ಯಾರಿಗೆ ಮಿಲ್ಟ್ರಿ ಅವ್ನಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಜಮೀನು ಆಗಿಬಿಟ್ಟಿದೆ ಅವ್ರಿಗೆ ಬಿಟ್ಬಿಡಿ ಅಂದರೆ ಪಾಪ ಅಲ್ಲಿ ಎಲ್ಲ ತೀರಾ ಬಡ ಜನಗಳು, ಎಲ್ಲ ಜಾತಿ ಜನಗಳಲ್ಲೂ ಜೀವನ ಮಾಡ್ಕೊಂಡಲ್ಲಿ ವಾಸ ಮಾಡ್ತಿರೋ ಜನಗಳನ್ನು ಇವತ್ತಿನ ತಗನೂ ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ. ಆಮೇಲೆ ಬಂದು ಅದು ಏನು ನಾವು ಅವ್ರಿಗೆ ಏನು ಮಂಜೂರು ಮಾಡಿದ್ರೋ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಬೇರೆ ಜಾಗನ ಕೊಟ್ಟು ಈ ಬಡವ್ರನ್ನ ಆ ಮನೆನ ಕೊಟ್ಟು ಅವ್ರನ್ನ ವಾಸ ಮಾಡೋಕ್ಕಂತ ಕೆಲಸ ಮಾಡಿಕೊಡ್ಬೇಕಂತ ಇದೆ. ಆಮೇಲೆ ಹಲವಾರು ಸರ್ವೇದು ಪ್ರಾಬ್ಲಮ್ ಇದೆ ಜಮೀನುಗಳದು, ಅದು ಜಿಲ್ಲಾಧಿಕಾರಿ ಅವರನ್ನು ಒಂದ್ಸರಿ ಭೇಟಿಯಾಗಿ ಮಾತಾಡಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೊಡಲಿ ಚಂದ್ರಶೇಖರ್ ಅವರು ಮೊನ್ನೆ ಬೆಂಗಳೂರಲ್ಲೂ ಮುಖ್ಯಮಂತ್ರಿ ಹತ್ರನೂ ಮಾತಾಡಿದ್ದಾರೆ. ಇಲ್ಲಿಗೆ ಒಂದ್ಸರಿ ಜಿಲ್ಲಾಧಿಕಾರಿ ಅವ್ರ ಹತ್ರ ಲೋಕಲಲ್ಲಿ ಮಾತಾಡಿ ಅಲ್ಲಿ ಏನು ಅಂತ ತಿಳಿಸಿ ಅಂತ ಹೇಳಿದರೆ ಆ ವಿಚಾರಕ್ಕೆ ಬಂದು ಇವತ್ತು ಬಡವರು ಬಂದಿದ್ದಾರೆ, ಮಕ್ಕಳು ಸಮೇತ ಕರ್ಕೊಬಂದವ್ರೆ. ಅವ್ರು ನಮ್ಮ ಒಂದು ದಾರಿ ಆಗಬೇಕನ್ನೋಕ್ಕೋಸ್ಕರಗೆ ಅವ್ರಿಗೆ ಜೀವನಕ್ಕೋಸ್ಕರ ಏನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. 30-20ರಲ್ಲಿ ಸೈಟಲ್ಲಿ ವಾಸ ಮಾಡ್ತಾವ್ರೆ. ಅವ್ನು ಯಾರೋ ನಮಗೆ ಆಗ್ಬಿಟ್ಟಿದೆ ಜಮೀನು ಅಂತ ಹೇಳ್ಬಿಟ್ಟು JCB ತಂದು ಗಲಾಟೆ ಮಾಡೋದು, ಹೊಡಿಯೋದು, ಆ ಜನಗಳನ್ನು ಎದುರಿಸೋದು ಈ ಕೆಲಸ ನಡೀತೈತೆ. ಬೇಲೂರು ತಾಲೂಕು ಬೆಂಟನಹಳ್ಳಿ ಅಂತ ಐತೆ, ಅವ್ರಿಗೂ ವಾಸ ಆಗಬೇಕು. ಬೀರ್ನಹಳ್ಳಿ ಕೆರೆಯಿಂದ ಏನು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ರು ಅವ್ರನ್ನ ಕೂಡಲೇ ಏನಾರು ಇಲ್ಲಿ ವಾಸ ಮಾಡೋಕ್ಕೆ ಅವ್ರಿಗೆ ಈ ಸರ್ಕಾರದಲ್ಲಿ ಏನಾರು ಕೊಟ್ಟಿಲ್ಲ ಅಂದರೆ ಅನಿರ್ದಿಷ್ಟ ಕಾಲ ಧರಣಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಜನಗಳನ್ನು ವಾಸ ಇರ್ತೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್ ಪಾಷಾ, ಪವಿತ್ರ ಇತರರು ಉಪಸ್ಥಿತರಿದ್ದರು. ಪಟ್ಟಣದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮ ರಥೋತ್ಸವವು ದಿನಾಂಕ 3/3/2026 ಜರುಗಲಿದ್ದು, ಈ ಸಂಬಂಧ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಜಿ ಸಚಿವ HD ರೇವಣ್ಣ ನೇತೃತ್ವದಲ್ಲಿ ಮಹತ್ವದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ರಥದ ಹಳೆಯ ಬಟ್ಟೆಯು ಬಣ್ಣ ಕಳೆದುಕೊಂಡು ಮಾಸಿ ಹೋಗಿರುವುದರಿಂದ ಈ ಬಾರಿ ಹೊಸ ಬಟ್ಟೆಯನ್ನು ಹಾಕಬೇಕೆಂದು ಭಕ್ತರು ಮನವಿ ಮಾಡಿದರು. ಇದಕ್ಕೆ ಸಮ್ಮತಿಸಿದ ಮಾಜಿ ಸಚಿವ HD ರೇವಣ್ಣ ರಥದ ಬಟ್ಟೆಗಾಗಿ ಧನ ಸಹಾಯ ಮಾಡುವ ದಾನಿಗಳು ನೇರವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಣ ನೀಡಿ ಅಧಿಕೃತ ರಸೀದಿ ಪಡೆಯಬಹುದು ಎಂದು ತಿಳಿಸಿದರು. ರಥಕ್ಕೆ ಹೊಸ ಬಟ್ಟೆ ಹಾಕುವ ವಿಚಾರ ಹಾಗೂ ಅದಕ್ಕೆ ಸಂಬಂಧಿಸಿದ ತೆರಿಗೆ ಮತ್ತು ವೆಚ್ಚದ ವಿಷಯವಾಗಿ ಸಭೆಯಲ್ಲಿ ತೀವ್ರ ವಾಗ್ವಾದ ನಡೆಯಿತು. RTI ಕಾರ್ಯಕರ್ತ ಮುತ್ತುರಾಜ್ ಹಾಗೂ ಸಭೆಯಲ್ಲಿದ್ದ ಕೆಲವರು ಈ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಪಟ್ಟು ಹಿಡಿದರು. ಈ ವೇಳೆ ತಾಲೂಕು ಆಡಳಿತದ ಅಧಿಕಾರಿಗಳು ಮತ್ತು ಕಾರ್ಯಕರ್ತರ ನಡುವೆ ಸಣ್ಣ ಪಟ್ಟದ ಮಾತಿನ ಚಕಮಕಿ ನಡೆದು ಚರ್ಚೆಯು ಕಾವೇರಿತು. ಜಾತ್ರಾ ಮಹೋತ್ಸವದ ಯಶಸ್ವಿಗೆ ವಿವಿಧ ಇಲಾಖೆಗಳು ಪರಸ್ಪರ ಸಹಕರಿಸುವಂತೆ ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಿರಂತರ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಕಾಪಾಡುವುದು, ನಿರಂತರ ವಿದ್ಯುತ್ ಸಂಪರ್ಕ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು, ಆರೋಗ್ಯ ಮತ್ತು ಪೊಲೀಸ್, ಭಕ್ತರ ಭದ್ರತೆ ಹಾಗೂ ತುರ್ತು ವೈದ್ಯಕೀಯ ಸೇವೆ ಒದಗಿಸುವುದು, ರಥೋತ್ಸವದ ದಿನದಂದೇ ಚಂದ್ರಗ್ರಹಣ ಇರುವುದರಿಂದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಯಾವುದೇ ಲೋಪವಾಗದಂತೆ ಅರ್ಚಕರಿಗೆ ಸೂಚಿಸಲಾಯಿತು. ಗ್ರಹಣದ ಸಮಯವನ್ನ ಗಮನದಲ್ಲಿಟ್ಟುಕೊಂಡು ಸಂಪ್ರದಾಯಬದ್ಧವಾಗಿ ಪೂಜಾ ಕೈಂಕರ್ಯಗಳನ್ನು ನಡೆಸಲು ನಿರ್ಧರಿಸಲಾಯಿತು. ಯಾರಿಗೆ ರಸೀದಿ ಕೊಡಬೇಕು ಇಂಥ ಹೆಸರು ಹಾಕ್ಕೊಡ್ತೀವಿ. ರಸೀದಿ ಯಾಕೆ ಕೊಡ್ತಾರೆ ಅಂತ ರಸೀದಿ ಕೊಡ್ಬೇಕು. ರಸೀದಿ ಕೊಡ್ತಾರೆ, ರಸೀದಿ ಕೊಡ್ತೀವಿ ಸರ್. ಯಾರು ಹೆಸರು ಕೊಡ್ತಾರೆ ಅವ್ರಿಗೆ ರಸೀದಿ ಕೊಡ್ತೀವಿ ಅಷ್ಟೇ ಸರ್. ಬೇರೆ ಇಲ್ಲ ರಿಕ್ವೈರ್ಮೆಂಟ್ ಒಂದೇ. ಆಮೇಲೆ ಚೇರ್ ಬಟ್ಟೆದು ಅಷ್ಟೇ, ಚೇರ್ ಬಟ್ಟೆದಿವೆ ಯಾರ ಹೆಸರು ಹಾಕ್ಕೊಡ್ದು ರಸೀದಿ ಕೊಡಿ ಸರ್, ನಾವು ಪೇಮೆಂಟ್ ಕೊಡ್ತೀವಿ. ಅಲ್ಲ ದುಡ್ಡು ಕೊಟ್ಟಿದ್ದ ಇಷ್ಟು ದುಡ್ಡು ಕೊಟ್ಟರು ಅಂತ ಹಾಕಿ ಬಟ್ಟೆ ಮೇಲೆ ಯಾರು ಯಾರ ಹೆಸರು ಹಾಕ್ಕೊಡ್ದು. ಗೊತ್ತಾಯ್ತಾ? ಯಾರು 10 ರೂಪಾಯಿ ಕೊಡ್ತಾರೋ 20 ರೂಪಾಯಿ. ನನಗೊಂದು ರಿಕ್ವೆಸ್ಟ್ ಇದೆ ಸರ್, ಈಗ ಜಾತ್ರೆ ವಿಚಾರದಲ್ಲಿ ಯಾರ್ಯಾರು ಭಕ್ತಾದಿಗಳು ದಾನಿಗಳು ಯಾವುದೇ ರೂಪಾಯಿ ಕೊಟ್ಟರು ನಾವು ರಸೀದಿ ಮಾಡಿದ್ದೀವಿ. ರಸೀದಿ ಅಕೌಂಟ್ 1 ಲಕ್ಷ ಕೊಡ್ತಾರೆ, 2 ಲಕ್ಷ ಕೊಡ್ತಾರೆ, 3 ಲಕ್ಷ ಕೊಡ್ತಾರೆ, ರಸೀದಿ ಕೊಡ್ತೀವಿ. ಬಟ್ಟೆ ಏನಾಗುತ್ತೆ ದಾನಿಗಳು ಎಷ್ಟು ಕೊಡ್ತಾರೆ ಆ ಬಟ್ಟೆ ನಮ್ಮಿಂದನೇ ಪೇಮೆಂಟ್ ಆಗುತ್ತೆ ಸರ್. ಅದು ನಿಮ್ಮಿಂದನೇ ಪೇಮೆಂಟ್ ಮಾಡಿ ಯಾರ ಹೆಸರು ಬಟ್ಟೆ ಮೇಲೆ ಈಗ 10 ರೂಪಾಯಿನಾರು ಇಸ್ಕೊಳ್ಳಿ, 20 ರೂಪಾಯಿನಾರು ಇಸ್ಕೊಳ್ಳಿ, 1 ಲಕ್ಷ ರೂಪಾಯಿನಾರು ಇಸ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ರಥೋತ್ಸವಕ್ಕೆ ಇಷ್ಟು ದುಡ್ಡು ಅಂತ. ಆಮೇಲೆ ತಾಲೂಕು ಆಡಳಿತದಿಂದ ನಮ್ಮ ದುಡ್ಡು ಇರುತ್ತಲ್ಲ ಅದರಲ್ಲೇ ಬಟ್ಟೆ ತೆಗೆಸಿ ಸರ್. ಬಟ್ಟೆ ಬಜೆಟ್ ಜಾಸ್ತಿ ಆಗುತ್ತೆ ಸರ್, ಹಾಗಾಗಿ ನಾವು ಬೇಕಾದ್ರೆ ದಾನಿಗಳ ಹತ್ರ ವಸೂಲು ಮಾಡೋದು. ನಾವು ದಾನಿಗಳು ಕೊಟ್ಟರೆ ಮಾಡೋಣ ಸರ್. ಟೈಲರ್ ಹೇಳ್ತೀವಿ ಸರ್, ಟೈಲರ್ ಅವರು ಹೊಲಿತಾರ ಇದು ಆಗೋದು ಎಷ್ಟು ಮಾಡ್ಸೋದು ಏನು ನಮ್ಮದು
ಹೊಸ ರಥಕ್ಕೆ ಹೊಸ ಬಟ್ಟೆನ ಮಾಡಬೇಕು, ಆ ಮೂಲಕ ನಮ್ಮ ಒಂದು ಜಾತ್ರಾ ವೈಭವಕ್ಕೆ ಮೆರುಗು ಈಗ 10 ದಿನದಲ್ಲಿ ಹೊಲ್ಕೊಡಕ್ಕೆ ಆಗೋಲ್ಲಪ್ಪ ಅದು. ಈಗ ಪ್ರಸಾದ ಯಾರಿಂದ ಅವ್ರು ಮಾಡಬೇಕು ಇದನ್ನು ಬಟ್ಟೆನು ಯಾರೇ ದುಡ್ಡು ಕೊಟ್ಟರೆ ಎಲ್ಲ ಸೇರಿಸಿ ಹೊಲ್ತಾರೆ. ಒಟ್ಟಾರೆ ಹೊಸ ಬಟ್ಟೆನ ರಥಕ್ಕೆ ಈ ಸರಿ ಬಟ್ಟೆ ಹೊಲಿಸ್ಬಿಟ್ಟವರು ಸಾಲ ಬಟ್ಟೆ ಅಂತ ತಂದ್ಕೊಟ್ರೆ ಇವಾಗ ಆಗ್ತಿರಲ್ಲ ಅವ್ರ ಹೆಸರು ಹಾಕಲ್ಲ. ಬಟ್ಟೆ ತಂದ್ಕೊಟ್ರೆ ಯಾರ ಹೆಸರು ಹಾಕಲ್ಲ. ನಾವು ಯಾರು ಬಟ್ಟೆ ತಂದ್ಕೊಟ್ರು ನಾವು ಹಾಕಲ್ಲ. ತಾಲೂಕು ಅಧಿಕಾರಿಗಳು ಅವರೇ ಹೊಲಿಸ್ಬೇಕು. ಅವರೇ ಈಗ ತಾಲೂಕು ಅಧಿಕಾರಿಗೆ ಯಾರು 2 ಲಕ್ಷ ಕೊಟ್ಟರೆ ಹೊಲಿಸ್ಕೊಟ್ರೆ 2 ಲಕ್ಷ ನೋಡ್ರಿ, ಅದೇ ಹೆಸರು ಹಾಕಲ್ಲ. ನಾವು ಹೆಸರು ಯಾರು ಕೇಳ್ತಿಲ್ಲ. 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ರಸೀದಿ ಕೊಡ್ತಾರೆ ಅಷ್ಟೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ 18 ಎಟಿಎಂಗಳಿಗೆ ಹಣ ಹಾಕದೆ 3 ಕೋಟಿ 40 ಲಕ್ಷ ರೂಪಾಯಿ ವಂಚನೆ, 2 ವಿರುದ್ಧ ಪ್ರಕರಣ ದಾಖಲು. ಜನಸ್ಪಂದನ ಅರ್ಜಿಗಳ ವಿಲೇವಾರಿಯಲ್ಲಿ ವಿಳಂಬ ಸಹಿಸಲ್ಲ. ಮುಂದಿನ ಜನಸ್ಪಂದನ ಸಭೆಯೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡದಿದ್ದರೆ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ, ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಎಚ್ಚರಿಕೆ. ಜಿಲ್ಲೆಯಲ್ಲಿ ಈ ಬಾರಿ 20,750 ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳು ಪರೀಕ್ಷೆಗೆ ಜಿಲ್ಲಾಡಳಿತ ಸಜ್ಜು, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.